ಗ್ರಾಮ ಪಂಚಾಯತಿಯಿಂದ ನಾವು ಅವ್ರಿಗೆ ಒಂದು ರಿಕ್ವೆಸ್ಟನ್ನ ಕಳಿಸ್ಕೊಡ್ತೀವಿ. ನಾವೀಗ ಆಲ್ರೆಡಿ ವಾರ್ಡ್ ಸಭೆಗಳನ್ನ ಏನು ಮಾಡಿದ್ವಿ, ಎಲ್ಲ ವಾರ್ಡ್ ಸಭೆಯಲ್ಲೂ ಬಂದಂಥ ಇದೇ ರಿಕ್ವೆಸ್ಟು. ಎಲ್ಲ ಕಡೆ ನಮ್ಮ ಕಣ್ಣಿಗೆ ಕಾಣೋಂಥದ್ದು ಇದೆ, ರಿಕ್ವೆಸ್ಟೇ ಮಾಡಬೇಕಂತ ಏನಿಲ್ಲ. ಎಲ್ಲ ಕಡೆ ಕೆಲಸಗಳು ಅರ್ಧಂಬರ್ಧ ಆಗಿದ್ದಾವೆ. ಇಡೀ ಒಪ್ಕೊಳ್ತೀನಿ, ಇಡೀ ದೇಶಕ್ಕೆ ಒಂದು ಅನ್ವಯ ಮಾಡಬೇಕಾಗಿರ್ತಕ್ಕಂಥ ಬಹುದೊಡ್ಡವಾದ ಒಂದು ಸರ್ಕಾರದ ಒಂದು ದೊಡ್ಡ ಆಶಯ ಇರ್ತಕ್ಕಂಥ ಒಂದು ಯೋಜನೆ ಇದು. ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಸಮಸ್ಯೆಗಳು ಬರ್ಬೋದು. ಆದರೆ ಈಗಿದ್ದಂಥ ಆಲ್ರೆಡಿ ಒಂದು ವ್ಯವಸ್ಥೆ ಇತ್ತು, ಇನ್ನೊಂದು ವ್ಯವಸ್ಥೆನ ಬದಲಾಯಿಸೋ ಟೈಮಲ್ಲಿ ಈ ಒಂದು ಸಮಸ್ಯೆಗಳೆಲ್ಲ ಆಗಿದೆ. ಆದರೆ ಅದು ತುಂಬ ತೊಂದರೆ ಆಗ್ತಾಯಿದೆ ಜನರಿಗೆ. ತೊಂದರೆ ಆಗಲಿಲ್ಲ ಅಂದರೆ ಇಷ್ಟೊಂದು ಕಷ್ಟ ಆಗ್ತಾರಿಲ್ಲ. ಮೇಯ್ನ್ ಆಗಿ ಚೆನ್ನಾಗಿದ್ದ ರಸ್ತೆಗಳನ್ನ ತೋಡಿರ್ತಕ್ಕಂಥದ್ದು ಇರ್ಬೋದು, ಮತ್ತು ಓವರ್ ಹೆಡ್ ಟ್ಯಾಂಕ್ಗಳು ಅರ್ಧಂಬರ್ಧ ಆಗಿರ್ತಕ್ಕಂಥದ್ದು ಇರ್ಬೋದು. ನಮ್ಮ ಎಕ್ಸಾಂಪಲ್ ಅಂದರೆ ಒಂದು ನಮ್ಮ ವೀರ್ ಸರ್ದಲ್ಲಿ ಇರ್ತಕ್ಕಂಥ ಒಂದು ಓವರ್ ಹೆಡ್ ಟ್ಯಾಂಕ್ನ ಡೆಮಾಲಿಷನ್ ಮಾಡಿ ಹೊಸದು ಕಟ್ತಾ ಇರೋದು, ಕಂಪ್ಲೀಟ್ ಆಗಿಲ್ಲ. ಅಲ್ಲೆಲ್ಲ ನೀರಿನ ಸಮಸ್ಯೆ ತುಂಬ ಆಗ್ಬಿಟ್ಟಿದೆ. ಸೊ ಜಲ್ ಜೀವನ್ ಮಿಷನಲ್ಲಿ ಮತ್ತೆ ಒಂದೊಂದು ಕಡೆ ಥರ ಕೆಲಸ. ಒಂದು ವಾರ್ಡ್ ಸಭೆಯಲ್ಲಿ ಹೇಳಿದ್ರು, ಬೇರೆ ಕಡೆ ಊರಲ್ಲಿ ಒಂಥರ ಆಗಿದೆ, ಇಲ್ಲೊಂಥರ ಆಗಿದೆ. ಮತ್ತು ಅದು ಕ್ವಾಲಿಟಿ ಮೇಂಟೈನ್ ಮಾಡಬೇಕಾದ್ರೆ ನಮಗೆ ಆ ಲೋಕಲಲ್ಲಿ ಅವರು ಇಂಜಿನಿಯರ್ಸ್ ಬರಬೇಕು, ಅವ್ರೇನು ಫೀಲ್ಡ್ ಇಂಜಿನಿಯರ್ಸ್ ಬರಬೇಕು, ಅವ್ರು ಬಂದು ಅಲ್ಲಿ ನಿಂತು ಕೆಲಸ ಮಾಡಿಸ್ಬೇಕು. ಸೊ ನಮಗೂ ಮತ್ತು ಸದಸ್ಯರಿಗೂ ಆ ಜವಾಬ್ದಾರಿ ಇದೆ. ಬಟ್ ಪ್ರತಿ ಸಲ ನಾವು ಪ್ರತಿ ಕ್ಷಣ ಅಲ್ಲಿ ನಿಂತಿರೋಕ್ಕಾಗಲ್ಲ. ಫೀಲ್ಡ್ ಇಂಜಿನಿಯರ್ಸು ಅದ್ರ ಬಗ್ಗೆ ಗಮನ ಹರಿಸೋದು ಕಡಿಮೆ ಅಂತ ನಮಗೂ ಅನ್ನಿಸ್ತು. ಈ ಬಗ್ಗೆ ನಾವು ಖಂಡಿತ ನಾವು ನೀರು ಮತ್ತು ನೈರ್ಮಲ್ಯ ಇಲಾಖೆಗೆ ನಮ್ಮ ಏನು ಇಂಜಿನಿಯರಿಂಗ್ ವಿಭಾಗ ಇದೆ ಜಿಲ್ಲಾ ಪಂಚಾಯತಿ, ಅವರಿಗೆ ನಾವು ತಿಳಿಸ್ಕೊಡ್ತೀವಿ. ಅಧ್ಯಕ್ಷರು ಸದಸ್ಯರು ಅದೆಲ್ಲದಕ್ಕೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವರು ಸಹ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ಖಂಡಿತ ನಾವು ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಲೆಟರ್ನ ಕಳಿಸ್ಕೊಡ್ತೀವಿ. ಸರ್, ಈಗ ನಾವು ಟೆಕ್ನಿಕಲ್ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಈಗ ಅದಕ್ಕೆ ಅಂತ ಇಂಜಿನಿಯರ್ ಇದ್ದಾರೆ. ಈಗ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗೆ ಕೊಟ್ಬಿಟ್ಟಿದ್ದಾರೆ, ನಮಗೆ ಟ್ರೈನಿಂಗ್ಸ್ ಕೊಟ್ಟಿದ್ದಾರೆ. ನಮ್ಗೆ ಹೇಳ್ಬೇಕಾದ್ರೆ ಆ ಪೈಪ್ ಕ್ವಾಲಿಟಿ ಇರ್ಬೋದು, ಆ ಮೀಟ್ರ್ ಇರ್ಬೋದು, ಎಲ್ಲ ಸಂಪೂರ್ಣವಾಗಿ ತುಂಬ ಚೆನ್ನಾಗಿರ್ತಕ್ಕಂಥ ಕ್ವಾಲಿಟಿನ ತೋರಿಸಿದ್ದಾರೆ. ಆದರೆ ಫೀಲ್ಡಲ್ಲಿ ಹಾಕಬೇಕಾದ್ರೆ ಯಾವುದನ್ನು ಹಾಕಿದ್ದಾರೆ ಅಂತ ನಾವು 100% ಅದನ್ನು ನಾವು ತೆಗೆದು ನೋಡಿದಾಗಲೇ ಗೊತ್ತಾಗೋದು. ಖಂಡಿತ ಅದು ಒಂದ್ಸಲ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ಅದ್ರ ಕ್ವಾಲಿಟಿನ ನಾವು ಮೆಜರ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ಮೆಜರ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಿಕಾಸ್ ನಾವು ಟೆಕ್ನಿಕಲ್ ಹ್ಯಾಂಡ್ ಅಲ್ಲದೆ ಇರೋದ್ರಿಂದ. ಬಟ್ ನಾವು ಕೆಲಸ ಆಗೋವಾಗ ನೋಡ್ಕೊಳ್ಳೋದು ತುಂಬ ಒಳ್ಳೇದು. ಈ ಹಂತದಲ್ಲಿ ಆದರೂ ನೋಡಿಕೊಂಡ್ರೆ ತುಂಬ ಒಂದು ಏನಾದರೂ ವೇಸ್ಟ್ ಆಗೋಂಥದ್ದನ್ನ ನಾವು ಉಳಿಸ್ಕೋಬಹುದು ಸರ್ಕಾರಕ್ಕೆ ಅನ್ನೋದನ್ನ ನನ್ನ ಯೋಚನೆ. ಕೊನೆಯದಾಗಿ ಗ್ರಾಮಸ್ಥರಿಗೆ ಖಂಡಿತ ಸಕ್ರಿಯವಾಗಿ ಭಾಗವಹಿಸಬೇಕು. ಎಲ್ಲ ಸ್ಕೀಮ್ಸ್ ಬಗ್ಗೆ, ಪ್ರತಿಯೊಂದು ಸ್ಕೀಮ್ಸ್ ಬಗ್ಗೆನೂ ಅವರು ಅರ್ಥ ಮಾಡ್ಕೋಬೇಕು. ಮತ್ತು ಸ್ಕೀಮ್ಸ್ ಯಾವತ್ತು ಎಲ್ಲ ಯೋಜನೆಗಳನ್ನ ಇವತ್ತು ನಮಗೆ ಸಕ್ಸಸ್ಫುಲ್ ಆಗೋದು ಯಾವಾಗ ಅಂದರೆ ಜನರ ಸಹಭಾಗಿತ್ವ ಇದ್ದಾಗ ಮಾತ್ರ. ನಮ್ಮಲ್ಲಿರೋ ಪ್ರತಿಯೊಂದು ಇಲಾಖೆನಲ್ಲಿ ಪ್ರತಿಯೊಂದು ಯೋಜನೆಯೂ ಜನರ ಸಹಭಾಗಿತ್ವ ಇಲ್ಲ ಅಂದರೆ ಯಾವ ಕೆಲಸನೂ 100% ಸಕ್ಸಸ್ ಆಗಲ್ಲ. ಸೊ ಆ ರೀತಿ ಸಫಲತೆ ಹೊಂದಬೇಕಂದ್ರೆ ಗ್ರಾಮ ಸಭೆಗಳು ತುಂಬ ಮುಖ್ಯವಾಗಿ. ಗ್ರಾಮ ಸಭೆ ಇವತ್ತು ಯಾವುದೇ ಗಲಾಟೆ ಇಲ್ದಂಗೆ ನಡೀತು. ನಾವು ನೋಡಿದೀವಿ ತುಂಬ ಗ್ರಾಮ ಸಭೆಗಳು ಗಲಾಟೆನಲ್ಲೇ ಮುಕ್ತಾಯ ಆಗ್ತವೆ. ಬಟ್ ಅದು ಒಂಥರ ಒಳ್ಳೇದೇ. ಜನರಿಗಿರ್ತಕ್ಕಂಥ ಏನು ಸಮಸ್ಯೆಗಳಿರ್ತವೆ, ಆಕ್ರೋಶಗಳಿರ್ತವೆ, ಇಲ್ಲಿ ವ್ಯಕ್ತಪಡಿಸಿದಾಗ ನಮಗೂ ಒಂದು ಅದ್ರ ಬಗ್ಗೆ ಅರಿವು ಬರುತ್ತೆ. ಏನು ತೊಂದರೆ ಇದೆ, ನಾವೇನು ತಪ್ಪು ಮಾಡಿದೀವಿ ಅಂತ ನಾವು ತಿಳ್ಕೊಂಡು ನಾವು ಮುಂದುವರಿಯೋದಕ್ಕೆ ಇದೊಂದು ನಾಂದಿ ಆಗುತ್ತೆ. ಹಾಗಾಗಿ ಜನರು ಇವಾಗ ಭಾಗವಹಿಸಿದ್ದಾರೆ. ಇಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಇನ್ನೂ ನಮ್ಮ ಸಮಸ್ಯೆಗಳು, ತಪ್ಪುಗಳನ್ನ ತಿಳಿಸ್ಕೊಟ್ರೆ ಖಂಡಿತ ನಾವು ನಮ್ಮ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ತಿದ್ಕೊಂಡು ಹೋಗೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ.